ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ವ್ಲಾಗು. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದು ನನ್ನ ಡೇ ಸ್ಟಾರ್ಟ್ ಆಗೋದೇ ಕಾಫಿ ಇಡ್ತಾ. ನಾನು ಒಂದು ಲೋಟ ಕಾಫಿ ಕುಡಿದು ಟಿಫನಿಗೆ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ತರಕಾರಿ ಕಟ್ ಮಾಡ್ಕೊಳಕ್ಕೆ ಎತ್ತಿಕ್ಕಂತ ಇದ್ದೀನಿ. ತರಕಾರಿನೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಒಂದ್ಸಲಿ ವಾಶ್ ಮಾಡ್ಕೊಂಡೆ. ಅವರೆಕಾಯಿ ತಂದಿದ್ವಿ, ಅದನ್ನು ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಉಪ್ಪಿಟ್ಟೊಳಗೆ ಬೇಗ ಬೇಯಲ್ಲ ಅಂತ ಸಪ್ರೇಟಾಗಿ ಬೇಯಿಸ್ಕೊಂಡೆ. ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ತರಕಾರಿ ಹೆಚ್ಕೊತಾ ಇದ್ದೆ. ಅಷ್ಟರಲ್ಲಿ ಉಪ್ಪಿಟ್ಟನ್ನು ಹುರ್ಕೊಳ್ಳೋಣ ಅಂದ್ಬಿಟ್ಟು ಬಾಣಲಿ ಇಕ್ಕಿದ್ರೆ ಅದೆಲ್ಲ ತಳ ಬಂದ್ಬಿಡ್ತು. ಅದಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಂಗೆ ಎತ್ತಿ ತರಕಾರಿ ಕಟ್ ಮಾಡೋದು ಬಿಟ್ಬಿಟ್ಟು ರವೆ ಹುರ್ಕೊಂತಿದ್ದೆ. ನಮ್ಮ ಮನೆಯವ್ರು ಬಂದರು, ಬಿಡು ನಾನೇ ಕಟ್ ಮಾಡ್ಕೊತೀನಿ, ನಿನ್ನ ರವೆ ಹುರ್ಕ ಅಂದರು. ಲಾಸ್ಟ್ ಒಂದು ಸ್ಟೀಲ್ ತೊಗೊಂಡಿದ್ವಿ, ಅದು ಹಂಗೆ ಆಗಿತ್ತು. ಅದಕ್ಕೆ ನಾನ್ ಸ್ಟಿಕ್ದು ಕ್ವಾಲಿಟಿ ಇರೋ ತಗೊಬರ್ತೀನಿ ಅಂದ್ಬಿಟ್ಟು 1500 ಇರೋದು 650 ಆಫರ್ ಇತ್ತು ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ತೊಗೊಂಬಂದಿದ್ರು. ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಬಟ್ ನೋಡಿದ್ರೆ ಅದನ್ನು ಕೂಡ ತಳ ಸಿಗುತ್ತೆ, ಬೇಜಾರಾಗೋಯ್ತು. ಇಲ್ಲಿ ನೇತು ಹಾಕಿದ್ದೀನಲ್ಲ ದೋಸೆ ತವ, ಅದು ಕೂಡ ಹಂಗೆ ಆಗುತ್ತೆ. ಹೊಸದು ನೋಡಿದ್ರೆ ಬಟ್ ಅದು ಕೂಡ ಹಂಗೆ, ಅದನ್ನೇ ಹೇಳ್ತಾ ಇದ್ದೆ. ನನಗೆ ಯಾವ ಪದ ತಗೊಂಡ್ರೆ ಅದು ಬೇಜಾರಾಗ್ತೈತೆ. ನೋಡೋಕ್ಕೆ ಚೆನ್ನಾಗಿ ಕಾಣ್ತ ಪಾತ್ರೆಗಳು, ಅದು ಆಸೆ ಕಲ್ತಂದ್ರೆ ಅದು ಹಂಗೆ ಆಗುತ್ತೆ. ಮತ್ತೆ ನಿನಗೆ ನನಗಿಂತ ವಿಪರೀತ ತಂದಿ. ನಾನೇ ಶೀತ ಅಂದರೆ ಅಲ್ಲಿದ್ದೆ ನೆಶನ ಕಡಕ್ಲಿಕ್ಕ ವೈಟ್ ಆಗಿದ್ದೀವಿ ಕಡಿಮೆ. ಬರ್ರಿ ನಮ್ಮನೆಯವರು ಯೂನಿಫಾರ್ಮ್ ಬಟ್ಟೆನ ಐರನ್ ಮಾಡ್ತಾ ಇದ್ರು. ಅವರಕ್ಕೆ ಬೆಂದಿರುತ್ತಲ್ವ, ಬೇಗ ತರಕಾರಿನ ಸಣ್ಣ ಕಟ್ ಮಾಡ್ಕೊಂಡಿರ್ತೀನಿ, ಬೇಗ ಬೇಯುತ್ತೆ. ಹಂಗಾಗಿ ಬೇಗ ಉಪ್ಪಿಟ್ಟು ಆಯಿತು. ಮಾರ್ನಿಂಗ್ ಸ್ವಲ್ಪ ಉಪ್ಪಿಟ್ಟು ಜಾಸ್ತಿನೇ ಮಾಡಿದ್ದೆ. ನನ್ನ ಮಕ್ಳಿಗೆ ಅಂದರೆ ತುಂಬ ಇಷ್ಟ ಉಪ್ಪಿಟ್ಟು. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಅವ್ರ ಅಪ್ಪ ಪೂಜೆ ಮಾಡ್ತಿರಲ್ಲಿ ಬಂದು ನಿಂತಿದ್ದಾಳೆ. ಬಟ್ಟೆನ ಹಂಗೆಲ್ಲ ಮಾಡಬೇಡ ಅಂದೆ, ಅಮ್ಮ ಎತ್ಕ ನೀನು ಅಂದ್ಲು. ಹಂಗಾಗಿ ಎತ್ಕೊಂಡೆ ಅವಳನ್ನ. ಮಾರ್ನಿಂಗ್ ಎದ್ದಾಗ ಸ್ವಲ್ಪ ಎತ್ಕೊಂಡ್ರೆ ಸುಮ್ಮನೆ ಆಟ ಆಡ್ತಾರೆ. ನೆಕ್ಸ್ಟು ನಿದ್ಗಣ್ಣಲ್ಲಿ ಇರ್ತಾರಲ್ಲ, ಎತ್ಕೊಂಡು ಸಮಾಧಾನ ಮಾಡಬೇಕು. ಅಷ್ಟರಲ್ಲಿ ಅವ್ರ ಅಪ್ಪ ಪೂಜೆ ಕೂಡ ಮುಗಿಸ್ಕೊಂಡ್ರು. ನನ್ನ ಇನ್ನೊಬ್ಳು ಮಗಳು ಕೂಡ ಎದ್ದಿರಲಿಲ್ಲ. ಹಂಗಾಗಿ ಅವ್ರ ಅಪ್ಪ ಎಬ್ಬರಿಸ್ತೀನಿ, ಆಲ್ರೆಡಿ 9 ಗಂಟೆ ಆಗೈತೆ ಅಂತ ಹೋಗಿ ಎಬ್ಬರಿಸ್ತಿದ್ದಾರೆ. ಇಬ್ಬರು ನೈಟ್ ಅಕ್ಕಪಕ್ಕ ಮಂಗಿರ್ತಾರಲ್ಲ, ಸಿಕ್ಕಾಪಟ್ಟೆ ಜಗಳ ಮಾಡ್ತಿರ್ತಾರೆ. ಇವಳು ಸಣ್ಣವಳು, ಇವಳಿಗೆ ತಿವಿಯೋದೆಲ್ಲ ಮಾಡ್ತಾಳೆ. ಹಂಗಾಗಿ ಇವಳಿಗೆ ನಿದ್ದೆ ಸರಿ ಹೋಗಿರಲ್ಲ. ಹಂಗಾಗಿ ಮಾರ್ನಿಂಗ್ ಲೇಟಾಗಿ ಎದ್ದಾಳ್ತಿದ್ದಾಳೆ ಇವಾಗ ಒಂದು ವಾರದಿಂದ. ಅದಕ್ಕೆ ಅವ್ರ ಅಪ್ಪ ನನ್ನ ಡ್ಯೂಟಿಗೆ ಟೈಮ್ ಆಯಿತು ಎದ್ದ ಅಂತ ಎಬ್ಬರಿಸ್ತಿದ್ರು. ಅಷ್ಟರಲ್ಲಿ ಅವರು ರೆಡಿಯಾಗಿ ಶೂನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನನ್ನ ಮಕ್ಕಳಿಗೆ ಒಂದು ಲೋಟ ಹಾಲು ಮತ್ತು ಬಿಸಿನೀರು ಕೊಟ್ಟೆ ಕುಡಿತಾ ನಿಂತಿದ್ದಾರೆ ಇಬ್ಬರೂ. ಅವ್ರ ಅಪ್ಪ ಜರ್ಕಿನ್ ಹಾಕ್ಕೊಂಬಂದ್ರು. ಅಪ್ಪ ನನಗೂ ಜರ್ಕಿನ್ ಬೇಕು ಅಂತ ಅಂದರು, ಅದಕ್ಕೆ ಹಾಕಿದ್ದಾರೆ. ಅಷ್ಟೇ ಟಿಫನ್ ಮಾಡ್ಕೊಂಡು ಅವರು ಹೊರಟರು. ಮೊಸರು ಬೇಕಿತ್ತು, ಹಂಗಾಗಿ ಕೆಳಗಡೆ ಹೋಗ್ಬಿಟ್ಟು ಮೊಸರು ಬ್ಯಾಗ್ ಅಲ್ಲೇ ಇಟ್ಟು ಬಂದಿದ್ರು. ಮೊಸರು ತಂದು ಕೊಟ್ಟು ರಿಟರ್ನ್ ಹೋಗ್ತಾ ಇದ್ದಾರೆ. ಬ್ಯಾಗ್ ಎಲ್ಲಿ ಇಟ್ಟೈತೆ, ಡ್ಯೂಟಿಗೆ ಹಂಗೆ ಹೋಗ್ತೈತಲ್ಲ ಅಂತ ಹೇಳ್ತಾಳೆ. ಹೇಳಿ ಬಾಯ್. ಡ್ಯೂಟಿಗೆ ಬರ್ರಿ ಒಳಿಕೆ. ಬರ್ರಿ ಬರ್ರಿ, ಬಂತು ನೋಡಲ್ ಪಪ್ಪ. ಬರ್ರಿ ಬೇಗ ಒಳಿಕೆ. ಕದಾಕು ಡೋರ್ ಹಾಕು. ಪಪ್ಪ ಹೋಯ್ತು, ಬೈಯುತ್ತೆ. ಡೋರ್ ಹಾಕು. ಉಪ್ಪಿಟ್ಟು ತಿನ್ನಿಸ್ತೀನಿ, ಹಾಕು ಮಗಳೇ. ಕದ ಹಾಕ್ಬೇಕು, ಜೋರಾಗಿ ಹಾಕ್ಬಾರ್ದು, ನಿಧಾನಕ್ಕೆ ಹಾಕು. ನಿಧಾನ ಕೈ ಕೊಟ್ಟಿರ. ಬರ್ರಿ ಕಡೆಗೆ, ನಾನು ಹಾಕ್ತೀನಿಲ್ಲ ಅಂದರೆ ಬಾ. ನಿಧಾನಕ್ಕೆ ಹಾಕು, ಇಲ್ಲ ಅಂದರೆ ಹಂಗೆ ಹಾಕ್ಬೇಕು. ನೀವು ಒಬ್ಬೊಬ್ಬರೇ ಇದ್ದಾಗ ಹಾಕ್ಕೊಂಬಾರ್ದು, ತೆಗಿಯಕ್ಕೆ ಬರಲ್ಲ ಆಮೇಲೆ. ಕೇಳ್ತಾ? ಪಾಪ ಜರ್ಕಿನ್ ಯಾರು ತಂದಿದ್ದ? ಅಪ್ಪ ತಂದಿದ್ದ. ನನಗೆ ಅಲ್ಲಿ ಜರ್ಕಿನು ಪಪ್ಪಂಗೆ ಹೇಳಲೇ ಇಲ್ಲ ನೀನು. ಅಮ್ಮಂಗೆ ಕೊಡಿಸಿಲ್ಲ ಪಪ್ಪ, ನನಗೆ ಮಾತ್ರ ತಂದೆ ಅಂತ. ಕೊಡುತ್ತಾ? ಡ್ಯೂಟಿಗೆ ಹೋಗೈತಾ ಪಪ್ಪ? ಬಾ.
ಲೀಲಿಯಾ ಬೇಗ ಬೇಗ ತಿನ್ಬೇಕು. ಮಾರ್ನಿಂಗು ಹಾಲು ಕುಡಿದಿರ್ತಾರಲ್ವ, ಸ್ವಲ್ಪ ಟಿಫನ್ ತಿನ್ನೋದು ಕಡಿಮೆನೇ. ಆಮೇಲೆ ಮತ್ತೆ ಕೇಳಿಸ್ಕೊಂತಾರೆ. ಇದು ಬಿಲ್ಡಿಂಗ್ ಥರ ಕಟ್ಟೋದು, ಜೋಡಿಸೋದು, ಇದನ್ನು ಇರೋದ್ರಿಂದ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ನೀನು ಪಾಪ ನೀನು ಕಟ್ತಾ ಇದೀಯಾ? ತಗೋಬಲ್ಲಿ. ವಾ ಮಗಳೇ, ಸೂಪರಾಗಿ ಕಟ್ಟಿದೀಯಾ. ಹಿಂಗೆ ತೋರಿಸಿ, ಹಿಂಗೆ ಹಿಂಗೆ ಕೊಡಿಲಿ. ಸೂಪರಾಗಿ ಕಟ್ಟಿದೀಯಾ ಮಗಳೇ. ಹ್ಞೂ ಇವಾಗ ಬೇರೆ ಥರ ಕಟ್ಟು. ಹ್ಞೂ ಹಿಂದಕ್ಕೆ ಇಡ್ಕ. ಇನ್ನು ಹಿಂದಕ್ಕೆ ಹೋಗಿ, ನೀನೇ ಹಿಂದಕ್ಕೆ ಹೋಗು. ಇವಾಗ ಸೂಪರಾಗಿ ಕಾಣುತ್ತೆ. ಬಿದ್ದೋಯ್ತು. ಅಳ್ಬೇಡ, ಬಾಯಲ್ಲಿ ಹಂಗೆ ಇರು. ಇಡಿ ಅದನ್ನ. ಬಿಡ್ತಡಿ, ಜೋಣಿಸ್ಕೊಡ್ತೀನಿ. ಜೋಣಿಸ್ತೀಯಾ? ಏನವ ಸ್ಲೇಟಿಗೆ ಬರೀತಾಳೆ, ಅದರಲ್ಲಿ ಬರಿಬೇಡ ಕಣೆ ಮಗಳೇ. ಬರೀತಿ ಅದ್ರಲ್ಲೆಲ್ಲ ಬರೆಯೋದು. ಬರೋದ್ಲಾ? ಪಾಪ ನಿನ್ನ ಹೆಸ್ರೇನು? ನಿನ್ನ ಹೆಸ್ರು ಕೀರ್ತನನಾ? ಅವಳ ಹೆಸ್ರು ಕೀರ್ತನ. ಅವರೇನೆ ನನಗೆ ತಿಂಡಿ ಬೇಕು ಅಂತ ಕೇಳ್ತಾರೆ. ಒಂದು 11:30 ಟೈಮ್ಗೆ ಅವಾಗ ತಿಂಡಿ ಹಾಕ್ಕೊಟ್ರೆ ಅವ್ರ ಪಾಟಿಗೆ ಅವ್ರು ಟಿ ವಿ ನೋಡ್ಕೊಂಡು ತಿಂತಾರೆ. ಅವಾಗ ಕೇಳ್ತಾರೆ. ಆವಾಗ ಕೃಷ್ಣದ್ದು ಬರ್ತಾ ಇರುತ್ತೆ, 11 ಗಂಟೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಅದನ್ನ ಹಾಕ್ಕೊಟ್ರೆ ಅವ್ರ ಪಾಡಿಗೆ ಅವ್ರು ತಿಂಡಿ ಮಾಡ್ಕೊತಾರೆ. ಉಪ್ಪಿಟ್ಟೆಲ್ಲ ಚೆಲ್ಲಿದ್ಲು, ಅದಕ್ಕೆ ನಂಗೆ ಕರೆದು ತೋರಿಸಿದಾಳೆ, ಅಮ್ಮ ಉಪ್ಪಿಟ್ಟು ಚೆಲ್ಲಿದ್ದೀನಿ ಅಂತ. ಅದಕ್ಕೆ ಬಿಡು ಮಗಳೇ, ಗುಡಿಸ್ಕೊತೀನಿ ಅಂತ. ಬಟ್ ಅವರೇ ತಿಂತಾರೆ, ತಿಂಡಿನ ಹಾಕ್ಕೊಟ್ರೆ ತಿನ್ನಿಸು ಅಂತ ಏನು ಆಟ ಮಾಡಲ್ಲ ಅವರು. ನಾನು ಗ್ಯಾಪಲ್ಲಿ ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಮಾಡ್ಕೊತಾ ಇರ್ತೀನಿ. ಅವ್ರ ಪಾಡಿಗೆ ಅವರು ಮಾಡ್ತಾಯಿದ್ರು. ನಾನು ಅಡುಗೆ ಮನೆಗೆ ಹೋಗಿದ್ದೆ. ಅಕ್ಕಿನ ಸ್ವಲ್ಪ ಡಬ್ಬಕ್ಕೆ ಸುರಿಯೋದಿತ್ತು, ಹಾಗೆ ಖಾಲಿಯಾಗಿತ್ತು ಅಂತ ಬಂದ್ಲು. ತಿಂಡಿ ಮಾಡಿಬಿಟ್ಟು ಅಲ್ಲೇ ಸಿಂಕ್ ಇದೆಯಲ್ವ, ಅವರೇ ಹೋಗಿ ಕೈ ತೊಳ್ಕೊತಾರೆ. ದಿನ ಟೈಮ್ ಕಳೆಯೋದೇ ಗೊತ್ತಾಗಲ್ಲ. ಅದು ಇದು ಅಂದ್ಕೊಂಡು ಇಬ್ರದ್ದು ಜಗಳ ಆಡೋದು, ಕಿತ್ತಾಡೋದು, ತಮಾಷೆ ಮಾಡೋದು, ಅವಳು ಇವಳ ಮೇಲೆ ಹೇಳೋದು, ಹಿಂಗೆ ದಿನ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಸಂಜೆ ಹಾಗೆ ಬಿಟ್ಟಿರುತ್ತೆ. ಆಮೇಲೆ ಟಿಫನ್ ಮಾಡ್ತಿದ್ದಳು, ಅಡುಗೆ ಮನೆಗೆ ಬಂದ್ಲು, ಅಕ್ಕಿ ಸುರಿತಿದ್ದೆ. ಪೌಚ್ ತಂದಿದ್ಲಲ್ಲ, ಅದು ಹಿಂಗೆ ಇಟ್ಕೊಂಡು ಅದಕ್ಕೆ ಇದು ಮಾಡ್ತಿದ್ಲು. ಅದಕ್ಕೆ ಇಸ್ಕೊಂಡೆ ನಾನು, ಪೌಚ್ ಕೊಡು ಅಂತ. ಆಮೇಲೆ ಅದನ್ನು ಮುಚ್ಚಳ ನಾನೇ ಹಾಕ್ತೀನಿ ಅಂತ ಅಂದ್ಲು. ಮುಚ್ಚಳ ಹಾಕ್ತೀನಿ ಅಂದಲ್ವ ಅಕ್ಕು ಅಂದಿದ್ದಕ್ಕೆ ಅವಳೇ ಹಾಕ್ತಾ ಇದ್ದಾಳೆ. ಅದು ನಂಬ್ಕೋಕ್ಕಾಗಲಿಲ್ಲ, ಅದಕ್ಕೆ ಅವಳೇ ಹತ್ತು ಕೂತ್ಕೊಂಡ್ಬಿಟ್ಲು ಅದ್ರ ಮೇಲೆ. ನನಗೇನು ಹೇಳ್ಕೊಡೋದೇ ಬೇಡ ಇವಾಗಿನವ್ರಿಗೆ, ಅವರೇ ಏನೇನೋ ತಲೆ ಓಡಿಸ್ತಾ ಇರ್ತಾಳೆ. ಕೊನೆಗೂ ಅವಳೇ ಹಾಕಿದ್ಲು, ಎತ್ತಿಟ್ಬಿಟ್ಟೆ. ಆಮೇಲೆ ಮತ್ತೆ ಕೃಷ್ಣ ಬರ್ತಿತ್ತಲ್ವ, ಅಲ್ಲಿಗೆ ಹೋಗಿ ಮಲ್ಕೊಂಡು ನೋಡ್ತಿದ್ರು. ಅವನ್ನೆಲ್ಲನೂ ಎಲ್ಲ ಸಂದಿಗೂ ಎಸೆಯೋದು ಎಲ್ಲ ಮಾಡ್ತಿರ್ತಾಳೆ. ನಾನು ಕಸ ಹೊಡ್ಕೊಳ್ಳೋಣ ಅಂತೆಲ್ಲ ಹೊಡ್ಕೊತಾ ಇದ್ದೀನಿ. ರೂಮಲ್ಲೆಲ್ಲ ಹೊಡ್ಕೊಂಡೆ ಕಸನ. ಡಸ್ಟೆಲ್ಲ ಸಿಕ್ಕಾಬಿಟ್ಟೆ ಉದುರುತ್ತಾನೇ ಇದೆ. ಅದು ಕೊಡ್ಕಿದ್ರೂ ಅದು ಹೋಗಂಗೆ ಇಲ್ಲ. ನಿನ್ನೆ ಬಟ್ಟೆ ವಾಶ್ ಮಾಡಿದ್ದೆ, ಅದನ್ನೆಲ್ಲ ಹಂಗೆ ಇಟ್ಟಿದ್ದೆ, ಮಡ್ಚಿರಲಿಲ್ಲ. ಡ್ರಾಯರಲ್ಲಿ, ಬೀರಲ್ಲೆಲ್ಲ ಯೂಸ್ ಮಾಡದೇ ಇರೋ ಬಟ್ಟೆ ಎಲ್ಲ ಇತ್ತು. ಊರಲ್ಲಿದ್ವಲ್ಲ, ಅವಾಗೆಲ್ಲ ತುಂಬ ಹಳೆಯವೆಲ್ಲ ಇದ್ವು. ಅದಕ್ಕೆ ಅದನ್ನೆಲ್ಲ ಎತ್ತಿ ಚೀಲಕ್ಕೆ ತುಂಬೋಣ ಅಂದ್ಬಿಟ್ಟು ಎಲ್ಲದೂ ತೊಗೊಬಂದು ಒಂದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಸ ಹೊಡೆದು ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ಆ ಪೌಡ್ರೆಲ್ಲ ಉದುರಿರುತ್ತಲ್ವ, ಅದಕ್ಕೆ ಸ್ವಲ್ಪ ಲೈಟಾಗಿ ನೆಲ ಒರೆಸ್ಕೊಳ್ಳೋಣ ಅಂತ ಎಲ್ಲ ಒಂದು ಹತ್ರ ಇಟ್ಕೊಂಡೆ. ಆ ಸಾಮಾನು ಎತ್ತಿಕ್ಕೋದೇ ಒಂದು ಕೆಲಸ. ಮತ್ತೆ ತಗೊಂಡ್ರೆ ಮತ್ತೆಲ್ಲದಕ್ಕೂ ಎಸೆದೇ ಬಿಡ್ತಾರೆ ಅವರು. ಹೆಂಗೋ ಟಿ ವಿ ನೋಡ್ತಾಯಿದ್ರು, ಅದಕ್ಕೆ ಎಲ್ಲ ಕಸ ಹೊಡ್ಕೊಂಡೆ. ಕಸ ಹೊಡಿಬೇಕಾದ್ರೆ ಎದ್ದು ಅಡುಗೆ ಮನೆಗೆ ಹೋದ್ಲು. ನಾನೇನು ಜಗಳ ಆಡ್ತಿದ್ದಾವೆಲ್ಲ ಸುಮ್ಮನೆ ಇದ್ದಾರೆ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಏನು ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದ್ರೆ, ಚೇರ್ ತಗೊಬಂದು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ದೆಲ್ಲ ಡಬ್ಬ ಇಟ್ಟಿದ್ದೆ, ಗ್ಲಾಸಿಂದು ಕಿಸನ್ ಡಬ್ಬನ. ಅದನ್ನಿಬ್ರು ತಗೊಂಡು ನಾನು ಓದೋದಕ್ಕೆ ಆಚೆಗೆ ಬಂದ್ಲು, ರೂಮ್ಗೆ ಹೋದ್ಲು ಅವಳು. ಕೊಡುಗು ಡಬ್ಬ ಗ್ಲಾಸು ಕೆಳಗೆ ಬಿದ್ದರೆ ಹೊಡೆದೋಗುತ್ತೆ ಅಂತ ಹೇಳ್ತಾನೆ ಇದ್ದೆ, ಕೊಡಲೇ ಇಲ್ಲ. ಮುಂದೆ ಹೋದಂಗೆ ಮತ್ತೆ ಇದು ಮಾಡೋಳು, ಬೀಳಿಸ್ತಾಳೆ ಅಂತ ಸುಮ್ಮನೆ ಆದೆ. ಕೊನೆಗೆ ಎತ್ತು ಹಾಕೇ ಬಿಟ್ಲು, ಅದು ಒಡೆದೇ ಹೋಯ್ತು ಡಬ್ಬ. ಹಿಂಗೆ ಇಟ್ಕೊಂಡು ಅಂತಿದ್ಲು, ಜಾರ್ತಿತ್ತು ಕೆಳಗೆ. ಕೊಡು ಅಂದ್ರೆ ಕೊಡಲೇ ಇಲ್ಲ, ನಗ್ತಿದ್ಲಲ್ಲ, ಹಿಂಗೆ ಇಡ್ತಾಳೆ ಅಂತ ಸುಮ್ಮನೆ ಇದ್ದೆ. ಬಟ್ ಕೈ ಬಿಟ್ಟೇ ಬಿಟ್ಲು. ಕೈ ಬಿಟ್ಟಾದ್ಮೇಲೆ ಎದ್ರುಕೊಂತಾಳೆ, ಎಲ್ಲಿ ಹೊಡಿತೆ ಅಮ್ಮ ಅಂತ.
ಬಟ್ ಹೊಡಿಲಿಲ್ಲ. ಆಟ ಆಡ್ಬೇಕಾದ್ರೆ ಮತ್ತೆ ಜಗಳ ಆಡ್ತಾ ಇದ್ರು. ರಕ್ತ ಬಂತು ಎಲ್ಲಮ್ಮನ ಹೆಂಗ್ ಕೊಚ್ಚೋಳೆ ಹುಲ್ಲಿ ಕೊಚ್ಚಿದ್ಲಾ ಪಾಪಂಗೆ ಹೇಳೋಣ ಬಂದ್ಮೇಲೆ ವಾಡಿಯೋಣ ಬಿಡು ಮಗಳು ಸಾರಿ ಎಲ್ಲಿದ್ದಾಳೆ ಅವಳು. ಜಗಳ ಆಡ್ತಾರೆ ಏನಾದರೂ ಬೈದರೆ ಫುಲ್ಲು ಹೋಗಿ ಕುತ್ಕೊಂಡ್ಬಿಡ್ತಾಳೆ ಒಂದು ಹತ್ರ, ಏನು ಮಾತಾಡಲ್ಲ. ಸಿಟ್ಟು ಮಾತ್ರ ಇವಾಗಲೇ ಸಿಕ್ಕಾಬಟ್ಟೆ ಜಾಸ್ತಿ ಬರುತ್ತೆ ಇವ್ಳಿಗಂತೂ. ಮಾತಾಡಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಕೂತು ಅಳೋದು ಇಲ್ಲ, ಏನು ಮಾತಾಡಲ್ಲ. ಹೋಗಿ ನಾನು ಮಲ್ಕೊಂತೀನಿ ಅಮ್ಮ ಅಂತ ಒಂದು ಡೈಲಾಗ್ ಹೊಡಿತಾಳೆ. ಸರಿ ಆಯಿತು ಹೋಗಿ ಮಲ್ಕ ಅಂತ ಹೇಳ್ದೆ. ಕೊನೆಗೆ ಮಲಗಲೇ ಇಲ್ಲ. ಮತ್ತು ಇವ್ರು ಜಗಳ ಆಡ್ತಾರೆ ಅಂತ ಒದೆ ಕೊಟ್ಟರೆ ನಮಗೆ ವೇಸ್ಟ್. ಮತ್ತು ಒಂದಾಗಿ ಚೆನ್ನಾಗೇ ಆಟ ಆಡ್ತಾರೆ ಅವರು. ಆ ಟೈಮ್ಗೆ ಅಷ್ಟೇ ಇವಳು ಕಚ್ಚುತ್ತಾಳೆ ಅವಳು ಕಚ್ಚುತ್ತಾಳೆ. ಮತ್ತು ಜಗಳ ಆಡಬೇಕಾದ್ರೆ ಏನಾದರೂ ಒಂದು ವಸ್ತು ಇಟ್ಕೊಂಡಿದ್ರೆ ಇಬ್ಬರೂ ಅದು ಬೇಕು ಇದು ಬೇಕು ಅಂತ ಮತ್ತೆ ಜಗಳ ಆಡ್ತಿರ್ತಾರೆ. ಮತ್ತೆ ಏನಾದರೂ ಅವಳಿಗೆ ಕೊಟ್ಟರೆ ಇವಳಿಗೆ ಕೊಡೋದು, ಆ ಥರ ಆಟ ಆಡ್ತಾನೆ ಇರ್ತಾರೆ. ಅವ್ರದ್ದು ಏನೂ ಮಾಡೋಂಗಿಲ್ಲ, ಇಬ್ಬರಿದ್ರೆ ಹಂಗೇನೆ. ನೀನು ಕಾಣೋದೇ ಇಲ್ಲ ಕಣೆ ಪಾಪ. ಹೇಳ್ತೀಯ ತಡಿ ಎತ್ತುತ್ತೀನಿ. ಗಲಾಟೆ ಮಾಡಬಾರ್ದು, ಗಲಾಟೆ ಬೀಳ್ತೀರಿ. ಆ ಕಡೆಗೆ ಹೋಗು, ಗಾಡೆ ಕಡೆಗೆ ಹೋಗು. ಅದು ಗೊಂಬೆ ಹಾಳಾಗೋಗುತ್ತೆ ಹಂಗೆಲ್ಲ ಮಾಡಿದ್ರೆ. ಗೊಂಬೆಗೆ ಜೋಜ ಆಡ್ತೀನಿ ಅಂತ ಹಾಡು ಕೂಡ ಆಡ್ತಿದ್ಲು. ರೆಕಾರ್ಡಲ್ಲಿ ಯಾಕೋ ವಾಯ್ಸೇ ಬಂದಿಲ್ಲ. ಮತ್ತು ಸೀರೆ ಉಡಿಸು ಅಮ್ಮ, ನಂಗೆ ಸೀರೆ ಬೇಕು, ನಂಗೆ ಬಟ್ಟೆ ಬೇಕು, ಹಣೆಗಿಡು ಕುಂಕುಮ ಬೇಕು, ನನಗೆ ಬಳೆ ಬೇಕು, ಹಬ್ಬಕ್ಕೆ ನನಗೆ ಸೀರೆ ತಗೋಬಾ ಅಂತೆಲ್ಲ ಮಾತಾಡ್ತಾ ಇದ್ಲು. ರೆಕಾರ್ಡ್ ಮಾಡಿದ್ದೆ, ಅದು ಬಂದೇ ಇಲ್ಲ. ಗೊಂಬೆನಂತೂ ಫುಲ್ಲು ಇದು ಮಾಡ್ತಾಳೆ. ಅದು ಮುದ್ದು ಮಾಡೋದು, ಅದ್ರ ಜೊತೆ ಆಟ ಆಡೋದೇ ಜಾಸ್ತಿ. ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ, ನನಗೂ ರಿಸ್ಕ್ ಕಡಿಮೆ. ಇಬ್ಬರೂ ಚೆನ್ನಾಗಿ ಆಟ ಆಡ್ತಿರ್ತಾರೆ. ಇವಾಗ ಆಟ ಆಡ್ತಾ ಹಂಗೆ ನಿದ್ದೆನೂ ಕೂಡ ಹೋಗಿದ್ರು. ಆಮೇಲೆ ಕರ್ಕೊಂಬಂದು ಒಬ್ಬಳನ್ನ ರೂಮಲ್ಲಿ ಒಬ್ಬಳನ್ನ ದಿವಾನ್ ಕಂಡ ಮೇಲೆ ಮಲಗಿಸ್ದೆ. ಮಲ್ಕೊಂತಾರೆ 1 ಅವರ್ ಹಂಗೆ. ಮಲಗಿ ಎದ್ದಾದ್ಮೇಲೆ ಏನಾದ್ರು ಸ್ನ್ಯಾಕ್ಸ್ ಕೇಳ್ತಾರೆ. ಆಮೇಲೆ ಸ್ನ್ಯಾಕ್ಸ್ ತಿಂದು ಕೂತಿದ್ದು ಟಿ ವಿ ಹಾಕ್ಕೊ ಅಂದರು. ಚಿಂಟು ಟಿ ವಿ ಇದನ್ನಂತೂ ಮಿಸ್ಸೇ ಮಾಡಲ್ಲ. ಮತ್ತು ಆ ಕಡೆ ಈ ಕಡೆ ಕದಲೋದು ಇಲ್ಲ, ಹಂಗೆ ಕೂತಿರ್ತಾರೆ. ಅದಕ್ಕೆ ಬೀರಲ್ಲಿರೋನೆಲ್ಲ ಮಡ್ಚ್ಕೊಳ್ಳೋಣ ಅಂತ ಎಲ್ಲ ಎತ್ತಿಕ್ಕೊಂಡೆ. ಸ್ವಲ್ಪ ಎಲ್ಲನೂ ವೇಸ್ಟ್ ಆಗಿರೋದನ್ನೆಲ್ಲ ಚೀಲಕ್ಕೆಲ್ಲ ತುಂಬಿದೆ. ಎಲ್ಲ ಎತ್ತಿಕ್ಕಾದ್ಮೇಲೆ ಪೂಜೆ ಮಾಡೋಣ ಅಂತ ಮುಖ ತೊಳೆಯೋಕೆ ಹೋಗಿದ್ದೆ. ನಾನು ತೊಳ್ಕೊಂಬಂದೆ. ಅಮ್ಮ ನಾನು ತೊಳ್ಕೊತೀನಿ ಅಂದ್ಬಿಟ್ಟು ನನ್ನ ಮುಖ ಒರೆಸ್ಕೊಂಬರೋದಕ್ಕೆಲ್ಲ ನೀರು ಚೆಲ್ಲಿದ್ರು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ದೀಪ ಕೂಡ ಹಚ್ಚಿದೆ. ಮತ್ತೆ ಗೊಂಬೆ ಎಳ್ಕೊಂಬಂದ್ರು ಹಾಲ್ಗೆ ಆಟ ಆಡೋದಕ್ಕೆ. ಆಟ ಆಡ್ತಿದ್ರು ಅವ್ರ ಪಾಡಿಗೆ ಅವರು. ದೀಪದ ಎಣ್ಣೆ ಚೇಂಜ್ ಮಾಡಾದ್ಮೇಲೆ ದೇವ್ರ ಮನೆ ಒಂದು ಸ್ವಲ್ಪನೂ ಕಪ್ಪಾಗಿಲ್ಲ. ಅದ್ರ ಜೊತೆ ಸ್ವಲ್ಪ ಆಟ ಆಡ್ತಿದ್ರು ನನ್ನ ಮಕ್ಕಳು ಗೊಂಬೆ ಜೊತೆ. ಗೊಂಬೆ ಯಾಕೆ ಪಾಪ ಇಲ್ಲಿಗೆ ತಂದ್ರೆ? ಯಾಕೆ ತಂದ್ರೆ ಗೊಂಬೆಯ? ಮಂಕೊಳಕ್ಕೆ. ಅಲ್ಲಿ ರೂಮಲ್ಲಿ ಇರಬೇಕು ತಾನೇ ಅದು ಮಂಕೊಳಕ್ಕೆ. ಬರಲ್ವಾ ಮಂಕೊಳಕ್ಕೆ ಅಲ್ಲಿಗೆ? ಇಲ್ಲೇ ಮಂಕೊಳತ್ತದು. ಕಿತ್ತಾಕಿದ್ರೆ ಕವರಿ ಕಟ್ಬಿಟ್ಟು ಮೇಕಿರ್ತೀನಿ, ಕೊಡಲ್ಲ ಏನೂ. ಅವರು ಆಟ ಆಡ್ತಿದ್ರಲ್ವ, ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಬೇಗ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಒಂದು ಕಡೆ ರಸಮ್ ಕೂಡ ಮಾಡ್ಕೊಂಡೆ ಬೇಗ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು ಡ್ಯೂಟಿಯಿಂದ. ಆಲ್ರೆಡಿ ಅವ್ರು ಬಂದಾಗಲೇ 9:30 ಆಗಿತ್ತು. ಅಡುಗೆ ಕೂಡ ರೆಡಿ ಇತ್ತಲ್ವ, ಹಂಗಾಗಿ ಊಟ ಮಾಡೋಣ ಅಂತ ಅಂದೆ. ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ನನ್ನ ಮಕ್ಕಳೆಲ್ಲ ತಟ್ಟೆ ಎತ್ತಿಟ್ಕೊಂಡು ಕಾಯ್ತಾ ಇದ್ರು ಊಟ ಮಾಡೋಕ್ಕೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನೈಟು ಕೂಡ ಅಷ್ಟೇ, ಅವ್ರಿಗೆ ಹಾಕ್ಕೊಟ್ರೆ ಅವ್ರು ತಿಂತಾರೆ. ಬೇಕಂದರೆ ಎಷ್ಟು ಬೇಕು ಅಂತ ಮತ್ತೆ ಕೇಳಿ ಅವ್ರು ಹಾಕ್ಸ್ಕೊಂಡು ತಿಂತಾರೆ. ರಸಮ್ಗೆ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತಲ್ವ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಕೂತಿದ್ರು. ಸ್ವಲ್ಪ ಹೊತ್ತು ಆಟ ಆಡ್ತಾರೆ 11:30 ತನಕನೂ. ಅಷ್ಟರಲ್ಲಿ ನಾನು ಕೂಡ ಅಡುಗೆ ಮನೆಗೆ ಹೋಗಿ ಪಾತ್ರೆನೆಲ್ಲ ವಾಶ್ ಮಾಡಿ ಎತ್ತಿಕ್ಬಿಟ್ಟು ಬಂದೆ. ಮತ್ತು ಬರ್ತಾ ಸ್ವಲ್ಪ ತರಕಾರಿ ಮತ್ತು ಹಣ್ಣು ಎಲ್ಲ ತಂದಿದ್ದು ಮನೆಗೆ, ಅದನ್ನು ಕೂಡ ಎಲ್ಲ ಎತ್ತಿಕ್ಕೊಂತ ಇದ್ದೀನಿ. ಹಣ್ಣು ಏನು ಅಂದರೆ
ತರಕಾರಿನೆಲ್ಲ ಸಪ್ರೇಟ್ ಮಾಡಿ ಕವರ್ಗೆಲ್ಲ ಎತ್ತಿಟ್ಕೊಂಡೆ. ಹೋಗಲ್ ಪಪ್ಪ ರೀ ಮಂಕಂತಳ ಅಂತ ಕರೀರಿ. ಮುಗಿಸಿ ಮಲ್ಗೋ ಹೊತ್ತಿಗೆ 11:30 ಆಗೇ ಬಿಟ್ಟಿತ್ತು ಟೈಮು. ಇವತ್ತಿನ ದಿನ ಹೀಗೆಲ್ಲ ಕಳೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಧನ್ಯವಾದಗಳು.